ವಡಕೇರಿ ನಾಗಪಾತ್ರಿಗಳಾಗಿರ್ತಕ್ಕಂಥ ಕೆ ಲೋಕೇಶ್ ಅಡಿಗವರ ತಮ್ಮ ಲಕ್ಷ್ಮೇಶ್ ಅಡಿಗರ ನಿವೃತ್ತ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ನಿವೃತ್ತಿ ಹೊಂದಿರತಕ್ಕಂಥ ಪದ್ಮನಾಭ ಅಡಿಗರು ಅವರು ನಾಗಾಚಲ ದೇವಸ್ಥಾನ ಕುಂಭಾಶಿಯ ಪರವಾಗಿ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಈ ಒಂದು ಪ್ರೆಸ್ ಮೀಟಿಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ತತ್ಕರಕಮಲ ಸಂಜಾತರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪರಮ ಪಾವನವಾದ ಚರಣಗಳಿಗೆ ವಂದಿಸುತ್ತಾ, ಕ್ಷೇತ್ರ ದೇವರನ್ನು ನಮಿಸುತ್ತಾ, ಮಾಧ್ಯಮ ಮಿತ್ರರೆಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಕುಂಭಕಾಶಿಯಲ್ಲಿ ನೂತನವಾದಂತಹ ಶೃಂಗೇರಿ ಶಂಕರ ಮಠವನ್ನು ಸ್ಥಾಪಿಸುವ ನಿಮಿತ್ತವಾಗಿ ಶ್ರೀ ನಾಗಾಚಲ ಅಯ್ಯಪ್ಪ ಸ್ವಾಮಿ ಮತ್ತು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ದೇವಸ್ಥಾನವನ್ನು ಶ್ರೀಯುತ ಅರುಣ್ ಕಲ್ಗುಜ್ಜಿಕರ್ ಮತ್ತು ಅಮಿತಾ ಕಲ್ಗುಜ್ಜಿಕರ್ ದಂಪತಿಗಳು ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಸುಮಾರು 16 ವರ್ಷ ದೇವಸ್ಥಾನವನ್ನು ಅವರ ನೇತೃತ್ವದಲ್ಲಿ ನಡೆಸಿದ್ದಾರೆ. ಆ ನಂತರದಲ್ಲಿ ಆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂತಹ ದೇವತಾ ಸಾನ್ನಿಧ್ಯಗಳು ವೃದ್ಧಿಯಾಗಬೇಕು ಅನ್ನುವ ಉದ್ದೇಶದಿಂದ ಆ ಕ್ಷೇತ್ರವನ್ನು ಶೃಂಗೇರಿ ಮಠಕ್ಕೆ ಹಸ್ತಾಂತರಿಸಿದ್ದಾರೆ. ದಾನದ ರೂಪದಲ್ಲಿ ಆ ದೇವಸ್ಥಾನವನ್ನು ಅವರು ನೀಡಿದ್ದಾರೆ. ಆ ದೇವಸ್ಥಾನದಲ್ಲಿ ನಮ್ಮ ಈ ಪ್ರಾಂತ್ಯದಲ್ಲಿ ಮಂಗಳೂರಿನಿಂದ ಕಾರವಾರದವರೆಗೆ ಶೃಂಗೇರಿ ಶಂಕರ ಮಠದ ಶಾಖೆ ಇಲ್ಲದೆ ಇರುವುದರಿಂದ ನಮ್ಮಲ್ಲೊಂದು ಶಂಕರ ಮಠದ ಶಾಖೆ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಹಾಗಾಗಿ ಗುರುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಇಟ್ಟಾಗ ನಮ್ಮ ಪ್ರಾರ್ಥನೆಯನ್ನು ಗುರುಗಳು ಅನುಗ್ರಹಿಸಿ ನೀವು ಮಾಡಿ ಅದರ ಬಗ್ಗೆ ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ಶೃಂಗೇರಿ ಮಠದಿಂದ ಸಹಕಾರವನ್ನು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ರೀತಿ 13ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ನಮ್ಮ ತಾಲೂಕು ಮಟ್ಟದ ಎಲ್ಲ ಭಜನಾ ತಂಡಗಳು ಈಗಾಗಲೇ ಪ್ರಾರಂಭ ಆಗಿದೆ. ಎಲ್ಲ ಭಜನಾ ತಂಡಗಳು ಕೂಡ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಭಜನೆಯನ್ನು ನಿತ್ಯ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವಷ್ಟು ತಂಡಗಳು ಮಾಡಿದೆ, ಇನ್ನು ಕೆಲವು ತಂಡದವರು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಆ ಭಜನೆಯಲ್ಲಿ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಅದರ ಜೊತೆ 18ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸುಮಾರು 555ಕ್ಕೂ ಮಿಕ್ಕಿ ಜನರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಅವರನ್ನು ಪ್ರೀತಿಪೂರ್ವಕವಾಗಿ ಅಲ್ಲಿ ಗುರುತಿಸಲಿಕ್ಕಿದ್ದೇವೆ. ಅದು ನಿನ್ನೆಯಿಂದ ಪ್ರಾರಂಭ ಆಗಿದೆ, ಅಂದರೆ 18ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ, 23ನೇ ತಾರೀಕಿನವರೆಗೆ ನಡೀತದೆ. 25ನೇ ತಾರೀಕು ಜಗದ್ಗುರು ಮಹಾಸ್ವಾಮಿಗಳವರು ನಮ್ಮ ದೇವಸ್ಥಾನಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಪೂರ್ಣಕುಂಭ ಸ್ವಾಗತ ಹಾಗೆ ವೇದಘೋಷಗಳೊಂದಿಗೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. 27ನೇ ತಾರೀಕು ಶ್ರೀ ಶಂಕರಾಚಾರ್ಯರು ಮತ್ತು ಶಾರದಾ ಅಮ್ಮನವರ ಭವ್ಯವಾದ ಶೋಭಾಯಾತ್ರೆ ನಡೀಲಿಕ್ಕಿದೆ. ಇದು ಹೂವಿನಕೆರೆ ಮಠದ ಕಮಾನ್ನಿಂದ ಪ್ರಾರಂಭ ಮಾಡಿ ದೇವಸ್ಥಾನದವರೆಗೆ ಆ ಮೂರ್ತಿಯನ್ನು ಮೆರವಣಿಗೆಯ ಮೂಲಕವಾಗಿ ತಂದು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕಿದ್ದೇವೆ. ಜಗದ್ಗುರು ಮಹಾಸ್ವಾಮಿಗಳವರು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮತ್ತು ದುರ್ಗಾಪರಮೇಶ್ವರಿಗೆ ಅದೇ ದಿನ ಅಂದರೆ 27ನೇ ತಾರೀಕು ಕುಂಭಾಭಿಷೇಕವನ್ನು ನೆರವೇರಿಸಲಿಕ್ಕಿದ್ದಾರೆ. ಅದಾದ ನಂತರ ಹಿರಣ್ಯ ವೆಂಕಟೇಶ್ ಭಟ್ ಇವರಿಂದ ಶ್ರೀ ಶಂಕರಾಚಾರ್ಯರ ಚರಿತ್ರೆಯ ಬಗ್ಗೆ 1 ತಾಸು ಪ್ರವಚನವನ್ನು ಮಾಡಲಿಕ್ಕಿದ್ದೇವೆ. ಅದನ್ನು ನಡೆಸಿಕೊಡ್ತಕ್ಕಂಥವ್ರು ಉಜಿರೆ ಅಶೋಕ್ ಭಟ್ರು, ಯಕ್ಷಗಾನ ಅರ್ಥಧಾರಿಗಳು. ಇದಾದ ನಂತರ ಜಗದ್ಗುರು ಮಹಾಸ್ವಾಮಿಗಳವರು ಕುಂಭಾಭಿಷೇಕವನ್ನು ಮಾಡಿ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರಿಂದ ಅನುಗ್ರಹ ಆಶೀರ್ವಚನ ಮತ್ತು ಬಂದಿರತಕ್ಕಂಥ ಭಗವತ್ ಭಕ್ತರಿಗೆ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಇನ್ನು 28ನೇ ತಾರೀಕು ನಾಗಮಂಡಲೋತ್ಸವದ ಅಂಗವಾಗಿ ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮ ಹಾಗೆ ಪಲ್ಲಪೂಜೆ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ಇನ್ನು ಸಂಧ್ಯಾಕಾಲದಲ್ಲಿ ಹಾಲಿಟ್ಟು ಸೇವೆ, ನಾಗಮಂಡಲೋತ್ಸವ, ಇನ್ನು ಅನ್ನ ಸಂತರ್ಪಣೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಆ ಜಾಗದಲ್ಲಿ ಮಾಡುವುದು ಅಂತ ಈಗಾಗಲೇ ನಿಶ್ಚಯಿಸಿಕೊಂಡಿದ್ದೇವೆ. ಈ ಮೂಲಕವಾಗಿ ನಾನು ಕೇಳಿಕೊಳ್ಳುವುದೇನು ಕೇಳಿದರೆ, ಪ್ರತಿಯೊಬ್ಬರನ್ನು ಕೂಡ ನಮ್ಮ ಭೇಟಿಯಾಗಲಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ಇರುವುದರಿಂದ ದಯವಿಟ್ಟು ಆಮಂತ್ರಣ ಯಾರಿಗೆ ತಲುಪಲಿಲ್ಲ ಎಲ್ಲ ಆಸ್ತಿಕ ಭಕ್ತ ಜನಗಳು ಕೂಡ ಈ ನಮ್ಮ ಪ್ರೀತಿಯ ಆಮಂತ್ರಣವನ್ನು ಇದೇ ಆಮಂತ್ರಣ ಅಂತ ತಿಳಿದು ಕಾರ್ಯಕ್ರಮಕ್ಕೆ ಬಂದು ಶ್ರೀದೇವರ ಕೃಪೆಗೆ ಹಾಗೂ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಕೂಡ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೀನಿ. ಒಟ್ಟಿಗೆ ಏಕಪವಿತ್ರ ನಾಗಮಂಡಲ, ಚತುಃಪವಿತ್ರ ನಾಗಮಂಡಲ, ಅಷ್ಟಪವಿತ್ರ, ಷೋಡಶ ಪವಿತ್ರ 4 ಪ್ರಭೇದಗಳಿದೆ. ಅದಕ್ಕೆ ಅದರದ್ದೇ ಆದ ಧಾರ್ಮಿಕ ಕಾರ್ಯಕ್ರಮಗಳಿದೆ. ವೈದ್ಯರಲ್ಲೂ ಅದಕ್ಕೆ ಅದರದ್ದೇ ಆದ ಪ್ರಭೇದಗಳಿದೆ ಬೇರೆ ಬೇರೆ ರೀತಿಯಲ್ಲಿ. ಏಕಪವಿತ್ರಕ್ಕೆ ಇಂತಿಷ್ಟು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಅನ್ನ ಸಂತರ್ಪಣೆ ಇಂತಿಷ್ಟು ಆಗಬೇಕು ಅಂತಿದೆ. ಆ ರೀತಿ ಮಾಡಲೇಬೇಕಾಗ್ತದೆ. ನಮ್ಮ ಜಾಗದಲ್ಲಿ ನಾವು
ಏಕಪವಿತ್ರ ನಾಗಮಂಡಲ ಮಾಡುವ ಸಂಕಲ್ಪ. ನಾವು ಕಾಗದದಲ್ಲಿ ನಾಗಮಂಡಲೋತ್ಸವ ಅಂತ ಮಾತ್ರ ತೋರಿಸಿದ್ದೇವೆ. ನಮ್ಮ ಪ್ರಧಾನ ಉದ್ದೇಶ ಏನು ಕೇಳಿದರೆ ಶ್ರೀ ಶಂಕರ ಮಠ ಸ್ಥಾಪನೆ ಮಾಡೋದು. ಗುರುಗಳೇ ನಮಗೆ ಪ್ರಧಾನ. ಆದರೆ ನಾಗದೇವರ ಸಾನ್ನಿಧ್ಯ, ಅದು ನಾಗಾಚಲ ಅಯ್ಯಪ್ಪ ಸ್ವಾಮಿ ಆದ್ದರಿಂದ ಅಲ್ಲಿ ನಾಗದೇವರ ಆರಾಧನೆ ಕಲ್ಗುಜ್ಜಿಕರ ಹಿಂದೆ ಮಾಡಿದ್ದಾರೆ ನಾಗಮಂಡಲೋತ್ಸವವನ್ನು. ಆ ಜಾಗದಲ್ಲಿ ನಾಗದೇವರ ಅನುಗ್ರಹ ಪಡೀಲಿಕ್ಕೋಸ್ಕರ ನಾಗಮಂಡಲೋತ್ಸವವನ್ನು ಇಟ್ಟುಕೊಂಡಿದ್ದೇವೆ. ಇಲ್ಲಿ ಏಕಪವಿತ್ರ ನಾಗಮಂಡಲವನ್ನು ನಾವು ಮಾಡ್ತಾ ಇದ್ದೇವೆ. ಚತುಃಪವಿತ್ರಕ್ಕೆ ಅಷ್ಟೇ ಅನ್ನ ಸಂತರ್ಪಣೆಗಳಾಗಬೇಕು, ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳು ಅದೇ ರೀತಿಯಲ್ಲಿ ಆಗಬೇಕು. ಅಷ್ಟಪವಿತ್ರಕ್ಕೆ ಅದಕ್ಕೆ ಅದರದ್ದೇ ಆದ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಾಗಿದೆ. ಇಲ್ಲಿ ನಡೆಸ್ತಕ್ಕಂಥದ್ದು ಏಕಪವಿತ್ರ ನಾಗಮಂಡಲ.